ಜನಸಂದಣಿ ಜಾಸ್ತಿ ಅಂತ ಒಂದು ಟ್ರಾಫಿಕ್ ಮೇಡಮ್ ಇವತ್ತು ಮಾವಿನ ಮೇಳ ಇದು ಮಾಡ್ತೀವಿ. ಚೆನ್ನಾಯಿತು. ಈ ಏರಿಯಾ MLA ಉದಯಗೌಡ ಸರ್ ಅವರು ಬಂದಿದ್ದರು. ನಿನ್ನೆ ಸಂಜೆ ಧ್ರುವ ಸರ್ಜಾ ಅವರು ಬಂದು ದೀಪ ಬೆಳಗು ಹೋಗಿದ್ದಾರೆ. ಇವತ್ತಿಂದ ಮತ್ತೆ 4ನೇ ತಾರೀಕುವರೆಗೂ ಈ ಮಾವು ಮೇಳ ನಡೆಯುತ್ತೆ. ನಮ್ಮ ಕರ್ನಾಟಕ ಬೋರ್ಡ್ನವರು ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಹಳ್ಳಿಗಳಿಂದನೂ ನಮಗೆ ಹಲಸು ಮತ್ತು ಮಾವು ಎಲ್ಲ ಜಾತಿಯ ಮಾವಿನ ಹಣ್ಣುಗಳು ಮತ್ತು ಮಾವಿನ ಹಣ್ಣದು ಹಲ್ವಾ ಇದೆ. ಅದರಲ್ಲಿ ಕೇಕ್ ಅಂತೆ, ಫಲೂಡ ವರೆಗೂ ಇದು ನಮ್ಮ ವ್ಯಾಪಾರ ನಡೀತಾ ಇರುತ್ತೆ. ಎಲ್ಲ ನಾಗರಿಕರುಗಳು ಬಂದು ಇಲ್ಲಿ ಸವಿದು ಹೋಗ್ಬೇಕಾಗಿ ನನ್ನ ಟೇಸ್ಟಿಯಾಗಿರುತ್ತೆ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡಿ ಇದು 3ನೇ ವರ್ಷ ನಮಗೆ ಕೊಟ್ಟಿದ್ದಾರೆ. ಅದೊಂದು ನಮ್ಮ ಅಳಿಲು ಸೇವೆ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಯಾರೇ ಏನೇ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು ಹಳ್ಳಿ ಜನಗಳು ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ನಮ್ಮ ಉದ್ದೇಶ. ನನ್ನ ಹೆಸರು ಗೀತಾ ಶಿವಕುಮಾರ್. ನನ್ನ ಮಗಳು ಚೇತನ್ ಅಂತ. ಅವರು ತುಂಬ ಅವರೇ ಎಲ್ಲ ಮೇಜರ್ 80% ನೋಡ್ಕೊಳ್ತಾರೆ. ನಂದು ಕಿಚನ್ ಇನ್ಚಾರ್ಜು, ರೆಸಿಪಿ ಎಲ್ಲ ಹೇಳೋದು. ಹೆಚ್ಚು ಕಡಿಮೆ ಆಗಬಾರ್ದಲ್ವ, ತಿನ್ನೋರ್ಗೂ ಆರೋಗ್ಯವಾಗಿರಬೇಕು. ಮತ್ತು ನಮ್ಮ ಸಂಪ್ರದಾಯ ಸೊಗಡನ್ನು ಎಲ್ಲರೂ ತಿನ್ನಬೇಕು. ಎಲ್ಲ ಬ್ರೆಡ್ಡು, ಬನ್ನು, ಜಾಮು ಆ ಥರ ಪಿಜ್ಜಾ, ಬರ್ಗರ್ ತಿಂದು ಟೈಮ್ ಇರೋದಿಲ್ಲ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ. ಆದ್ದರಿಂದ ನಾವು ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದನ್ನ ನನ್ನ ಬುಕ್ಕನ್ನು ಬರೆದಿದ್ದೀನಿ. ಅದನ್ನು ಬಿಡುಗಡೆ ಮಾಡಿದ್ದೀವಿ. ಇಲ್ಲ, ವಾಸವಿ ಗೀತಾ ರೆಸಿಪಿ ಅಂತಲೇ ಇದೆ. ಧನ್ಯವಾದಗಳು.